ಗುಡಿಸಲು ಮುಕ್ತ ಜಿಲ್ಲೆ ಮಾಡುವುದೇ ನನ್ನ ಗುರಿ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಗುಡಿಸಲು ಮುಕ್ತವನ್ನಾಗಿಸುವುದು ನನ್ನ ಗುರಿಯಾಗಿದೆ. ಮಾನವ ಹಕ್ಕುಗಳ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಸಿಎಂ ಭೈರೇಗೌಡ ಅವರ ಹೇಳಿಕೆ ಇದು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಪತ್ರಿಕಾ ಭವನದಲ್ಲಿ ನಡೆದ ಮನೆ ನಿರ್ಮಾಣ ಸಾಮಗ್ರಿಗಳ ವಿತರಣಾ ಸಭೆಯಲ್ಲಿ ಅವರು ಮಾತಾಡ್ತಾ ಇದ್ರು. ಜಿಲ್ಲೆಯಾದ್ಯಂತ ಒಟ್ಟು 10,000 ಮನೆ ನಿರ್ಮಾಣ ಮಾಡುವ ಸಂಕಲ್ಪವನ್ನು ಮಾಡಲಾಗಿದೆ. ಅರ್ಹ ಫಲಾನುಭವಿಗಳಿಗೆ ಹಂತ ಹಂತವಾಗಿ ಸಾಮಗ್ರಿ ವಿತರಣೆ ಮಾಡಲಾಗುವುದು. ಪ್ರತಿ ಮನೆಗೆ 50/21 ಅಳತೆಗೆ ತಕ್ಕಂತೆ ಅಗತ್ಯವಿರುವಂತಹ ನಿರ್ಮಾಣ ಸಾಮಗ್ರಿಯನ್ನು ಒದಗಿಸಲಾಗುವುದು. ಜಿಲ್ಲೆಯ ಕಡುಬಡವರಿಗೆ ವಸತಿ ಸೌಕರ್ಯವನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಈ ಮಹತ್ವದ ಯೋಜನೆ ರೂಪಿಸಲಾಗಿದೆ ಅಂತ ಸಿಎಂ ಭೈರೇಗೌಡ ಅವರು ತಿಳಿಸಿದ್ದಾರೆ. ಈ ವೇಳೆ ಸ್ವಾಭಿಮಾನಿ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ದೇವರಾಜ್ ಅವರು, ಉಪಾಧ್ಯಕ್ಷ ಶಿವಾರೆಡ್ಡಿ, ಖಜಾಂಚಿ ರಾಜಣ್ಣ, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಏನು ಗೌರವಾಧ್ಯಕ್ಷ ರಾಮಕೃಷ್ಣಪ್ಪ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಹೊರತುಪಡಿಸಿ ಏನು ಊರು ಮುಖಂಡರಿರ್ಬೋದು ಅಥವಾ ಹಿರಿಯರು ಇರ್ಬೋದು, ಇಂಥವನ್ನ ನಾವು ಒಗ್ಗೂಡಿಸ್ಕೊಂಡು ಅವರೊಂದು ನೇತೃತ್ವದಲ್ಲಿ ಎಲ್ಲಾ ಸಂಸ್ಥೆಯನ್ನು ಸೇರಿ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಈಗಾಗಲೇ ಮಾಡ್ತಾ ಇದ್ದೀವಿ. ಅರ್ಥ ಇದನ್ನ ದಯವಿಟ್ಟು ನಾವು ಅದನ್ನ ಹೇಳ್ತದ್ದು. ಆಮೇಲೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ವಯಸ್ಸಾಗಿರ್ತಾರೆ. ಈಗ ನಾನು ನೋಡ್ತಾ ಪ್ರಕಾರವಾಗಿ ಸುಮಾರು ಜನ ಹಳ್ಳಿ ಕಡೆ ನೋಡ್ತಾ ಇದ್ದೀನಿ. ಮಕ್ಕಳು ಇದ್ರೂ ಸಹ ಏನು ಈ ಬೇರೆ ಅಡಿಕ್ಟ್ ಆಗ್ಬಿಟ್ರೆ, ಕೆಟ್ಟ ಹ್ಯಾಬಿಟ್ ಅಡಿಕ್ಟ್ ಆಗ್ಬಿಟ್ಟು ತಂದೆ ತಾಯಿನ ಸಾಕ್ನಲ್ಲ ಅವ್ರಿಗೆ ಮನೆಗಿಲ್ಲ. ಫುಲ್ ಬೆಳಗ್ಗೆ ಎದ್ದಿದ್ದಷ್ಟೇ ವ್ಯಕ್ತಿ ಡ್ರಿಂಕ್ಸ್ ಮಾಡ್ಕೊಂಡು ತಂದೆ ತಾಯಿ ನೋಡ್ದಿರ ಆ ತಂದೆ ತಾಯಿನೇ ಒಂಥರ ನಿರಾಕರಿಸ್ಬಿಟ್ಟಿದ್ದಾರೆ. ಊಟಕ್ಕೆ ಹಾಕಲ್ಲ ಮಕ್ಕಳು. ಬಟ್ ಅಂತವ್ರಿಗೆ ತುಂಬಾ ಕ್ರಿಟಿಕಲ್ ಐತೆ. ಅಂತವ್ ದಯವಿಟ್ಟು ಯಾವ್ದಾದ್ರೆ ನಿಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಇನ್ಫಾರ್ಮೇಶನ್ ಕೊಡಿ. ನೀವು ಅರ್ಜಿ ಕೊಡಬೇಕು. ಅಷ್ಟು ಮಾನವ ಹಕ್ಕುಗಳ ದೇವರಾಜವ್ರನ್ನೆಲ್ಲ ಈ ಟೀಮಲ್ಲೆಲ್ಲ ಹೇಳ್ತೀನಿ. ಈ ಭಾಗದಲ್ಲಿ ಇವರೇ ಎಲ್ಲ ವರ್ಕ್ ಮಾಡೋದು. ನೀವು ಯಾವ ತರ ಅರ್ಜಿ ಕೊಡ್ಬೇಕಂತ ನಾನು ಅರ್ಜಿ ಫಾರಮ್ಸ್ ಎಲ್ಲ ಟೋಟಲ್ ಆಗಿ ಕೊಟ್ಟಿರ್ತೀವಿ. ನೀವು ಅರ್ಜಿ ಕೊಟ್ರೆ ಅರ್ಜಿ ಕೊಟ್ಟಾದ್ಮೇಲೆ ನಮ್ಮ ಟೀಮ್ ಅಲ್ಲಿ ಬರುತ್ತೆ. ಆ ಟೀಮ್ ಜೊತೆ ನಮ್ಮ ಕಾರ್ಮಿಕರ ಸಂಘಟನೆ ಇರ್ತಾರೋ ಇವರು ಸಹ ಅದರಲ್ಲಿ ಇರ್ತಾರೆ. ಮತ್ತೆ ಫಸ್ಟ್ ನಿಮ್ಮ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ನೀವು ನಿರ್ಗತಿಕರು ಅಥವಾ ನಿಮ್ಗೆ ನೀರಾವರಿ ಏನಾದ್ರೆ ಕೊಡಲ್ಲ. ವೆಹಿಕಲ್ 4 ವೀಲರ್ ವೆಹಿಕಲ್ ಯಾವ್ದಿದ್ರು ಕೂಡ ನಿಮ್ಗೆ ಕೊಡಲ್ಲ. ಮತ್ತೆ ಟ್ರಾಕ್ಟರ್ ಏನಾದ್ರು ಇತ್ತು ಕೂಡ ಕೊಡಲ್ಲ. ಮತ್ತೆ ನಿಮ್ಗೆ ಏನಾದ್ರೂ ಮನೆಗಿದ್ದು ಉದ್ದೇಶಪೂರ್ವವಾಗಿ ನಾವು ಮನೆ ಕಟ್ಕೊಂಡು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.